ನಮಸ್ತೆ, ನಿಶಿತಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಬೀಟ್ರೂಟ್ ಪ್ಯೂರಿ ಯಾವ ಥರ ಮಾಡೋದು ಅಂತಂದೇಳಿ ನೋಡೋಣ. ನಾನು ಕ್ಯಾರೆಟ್ ಪ್ಯೂರಿ ಮಾಡಿದ್ದೀನಿ, ಆ್ಯಪಲ್ ಪ್ಯೂರಿ ಕೂಡ ತೋರಿಸಿದ್ದೀನಿ. ಇವತ್ತು ಮಕ್ಕಳಿಗೆ 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಯಾವ ಥರ ಬೀಟ್ರೂಟ್ ಪ್ಯೂರಿನ ಮಾಡೋದು ಅಂತಂದೇಳಿ ನೋಡೋಣ. ಅಂಗನವಾಡಿಯಲ್ಲಿ ಕೊಡ್ತಾರಲ್ವ ಆರ್ಗ್ಯಾನಿಕ್ ಬೆಲ್ಲ, ಆ ಪುಡಿ ಬೆಲ್ಲದಿಂದ ಮಾಡಿದಂತಹ ಇದು ಒಂದು ಪ್ಯೂರಿ ಅಂತಲೇ ಹೇಳ್ಬೋದು. ನೋಡಿ, 2 ಬೀಟ್ರೂಟ್ನ ನಾನು ತೊಗೊಂಡಿದ್ದೀನಿ. ನಮ್ಗೆ ಗೊತ್ತಾಗುತ್ತಲ್ವ ಪಾಪು ಎಷ್ಟು ತಿನ್ನುತ್ತೆ ಅನ್ನೋದ್ಮೇಲೆ ಅದ್ರ ಮೇಲೆ ಡಿಪೆಂಡು. ನಾನು 2 ಬೀಟ್ರೂಟ್ನ ತೊಗೊಂಡ್ಬಿಟ್ಟು ತೊಳೆದು ಮೇಲಿನ ಸಿಪ್ಪೆ ಎಲ್ಲ ತೆಗೆದು ತೊಳೆದು ಕುಕ್ಕರಲ್ಲಿ ಹಾಕ್ಕೊಳ್ತಿದ್ದೀನಿ. ಕುಕ್ಕರಲ್ಲಿ ಹಾಕ್ಕೊಂಡು 2 ವಿಷಿಲ್ ಹಾಕಿ ಬೇಯಿಸ್ಕೊಳ್ತಿದ್ದೀನಿ. ಸಾಫ್ಟ್ ಆಗಬೇಕಲ್ವ ಬೀಟ್ರೂಟು. ಓಪನ್ ಪಾತ್ರೆಯಲ್ಲಿ ಹಾಕಿದರೆ ಬೇಯೋದು ತುಂಬ ಲೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕುಕ್ಕರಲ್ಲಿ ಹಾಕಿದರೆ ಬೇಗ ಆಗುತ್ತೆ ಅಂತಂದೇಳಿ ಹೇಳ್ಬೋದು. ಬೀಟ್ರೂಟು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಬ್ಲಡ್ಡು ಜಾಸ್ತಿ ಮಾಡುತ್ತೆ. ಮತ್ತೇನೋ ಅಂತ ಅಂದರೆ ಬ್ಲಡ್ ಜಾಸ್ತಿ ಅನ್ನೋದಕ್ಕಿಂತ ಮಗುಗೆ ಮೋಷನ್ ಪ್ರಾಬ್ಲಮ್ ಇರುತ್ತಲ್ವ, ಮಗುಗೆ 2 ದಿನಕ್ಕೊಮ್ಮೆ ಬೀಟ್ರೂಟ್ ಪ್ಯೂರಿ ಹಾಕಿ ನೋಡಿ. ಬೇಕಾದ್ರೆ ಒಂದ್ಸರಿ ಏನಾದರೂ ಹಾಕಿ ಟ್ರೈ ಮಾಡಿ, ಮೋಷನ್ ಕೂಡ ಕ್ಲಿಯರ್ ಆಗುತ್ತೆ. ಇದು ನಾನು ಮಾಡಿರೋ ಪ್ರಯೋಗ ಅಂತಲೇ ಹೇಳ್ಬೋದು. ಆಮೇಲೆ 2 ವಿಷಿಲ್ ಆದಮೇಲೆ ನೋಡಿ, 2 ವಿಷಿಲ್ ಆದಮೇಲೆ ಸಾಫ್ಟ್ ಆಗಿದೆ ಅಂತ ಗೊತ್ತಾಗುತ್ತಲ್ವ, ಅದನ್ನು ನಾನು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ನೀರು ಕೂಡ ಸಪ್ರೇಟ್ ಇಟ್ಕೊತೀನಿ. ನೀರು ಹಾಕೋದಿಲ್ಲ, ಬರೀ ಬೀಟ್ರೂಟ್ ಮಾತ್ರ ಹಾಕ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಬೀಟ್ರೂಟ್ ಪ್ಯೂರಿ. ಕ್ಯಾರೆಟ್ ಪ್ಯೂರಿ ಯಾವ ಥರ ಇರುತ್ತೆ ನೋಡಿ, ಅದೇ ಥರನೇ ಇದು ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. 6 ತಿಂಗಳು ಆದಮೇಲೆ ಮಗುಗೆ ಪ್ಯೂರಿಗಳನ್ನ ಸ್ಟಾರ್ಟ್ ಮಾಡ್ತೀವಲ್ವ, ಇದನ್ನು ಕೂಡ ಒನ್ ಟೈಮ್ ಹಾಕಿ ದಿನಕ್ಕೆ 3 ಟೈಮ್ ಹಾಕ್ತೀವಲ್ವ, ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಮಗುಗೆ ಬುದ್ಧಿ ಬರೋದಕ್ಕಿಂತ ಮುಂಚೆ ಇದನ್ನು ಹಾಕಿದರೆ ಸುಮ್ಮನೆ ತಿಂತವೆ. ಆದಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಲ್ವ, ಮಗು ಕೂಡ ಅದು ಬೇಡ ಇದು ಬೇಡ ಅಂತಂದೇಳಿ ರಾಗಣೆ ಮಾಡ್ತವೆ. ಸೊ ಅದಕ್ಕೋಸ್ಕರ ಅವಕ್ಕೂ ಬುದ್ಧಿ ತಿಳಿಯೋ ಅಷ್ಟರಲ್ಲೇ ನಾವು ಪ್ಯೂರಿಗಳನ್ನು ಹಾಕ್ತಾ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಬೋದು. ಬಾದಾಮಿ, ಪಿಸ್ತಾ ಅದೆಲ್ಲ ಹಾಕ್ಬೋದು. ನಾನು ಹಾಕಿಲ್ಲ, ಹಾಕದೆ ಹಾಗೆ ಮಾಡಿದ್ದೀನಿ. 1 ಟೈಮ್ ಹಾಕಿ ಕೂಡ ತೋರಿಸ್ತೀನಿ. ಮಿಕ್ಸಿ ಆದಮೇಲೆ ಈ ಥರ ಆಗುತ್ತಲ್ವ, ಇದಕ್ಕೆ ನಮಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಬೆಲ್ಲ ಹಾಕ್ಕೊತೀನಿ. ಮತ್ತು ತುಪ್ಪ ಕೂಡ ಸೇರಿಸ್ಕೊಂಡು ಒಂದು 2ರಿಂದ 3 ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ. ಅಂದರೆ ಬೆಲ್ಲ ಮತ್ತು ತುಪ್ಪ ಕರಗಬೇಕಲ್ವ, ಕರಗೋವರೆಗೂ ಬಿಡ್ತೀನಿ. ಒಂದು 2ರಿಂದ 3 ನಿಮಿಷ ನೋಡಿ, ಇದನ್ನು ಕೈ ಆಡ್ಬೇಕು. ಕೈ ಆಡಿದಾದ್ಮೇಲೆ ಈ ಥರ ಸಾಫ್ಟಾಗಿ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಕಲರ್ಫುಲ್ ಕೂಡ ಆಗಿರುತ್ತೆ. ಮಗು ಕೂಡ ಇಷ್ಟಪಟ್ಟು ತಿನ್ನುತ್ತೆ. ನಮ್ಮ ಮಗು ಕೂಡ ಇದೇ ಟ್ರೈ ಮಾಡೋದು ನಾನು ಯಾವಾಗಾದರೂ ಒಂದು ಟೈಮು. ಮೋಷನ್ ಮೊದಲಿಗೆ ಪ್ರಾಬ್ಲಮ್ ಇತ್ತು, ಇದನ್ನು ಹಾಕಿದ್ಮೇಲೆ ಸ್ವಲ್ಪ ಕ್ಲಿಯರ್ ಆಯಿತು ಅಂತಲೇ ಹೇಳ್ಬೋದು. ನೋಡಿ, ನೀವು ಕೂಡ ಫ್ರೆಂಡ್ಸ್ ಇದೇ ಥರ ಪ್ಯೂರಿನ ಟ್ರೈ ಮಾಡಿ ನೋಡಿ. ಮಗು ಇಷ್ಟಪಟ್ಟು ತಿನ್ನುತ್ತೆ ಅಂತಲೇ ಹೇಳ್ತೀನಿ. ಹೇಗಾಗಿದೆ ಅಂತ ನೋಡಿ ಫ್ರೆಂಡ್ಸ್, ಕಮೆಂಟ್ ಮೂಲಕ ತಿಳಿಸಿ ಹೇಗಾಗಿದೆ ಅಂತಂದೇಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.